ಅದು ಹೆಂಗಿಕ್ಕಿ ಫೇರ್ವೆಲ್ ನನ್ನನ್ನು ಅಧಿಕಾರನ ಕಸ್ಕೊಂಡು ಮಾಡ್ತಾಳೆ ನಾನು ನೋಡ್ತೀನಿ. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಬರ್ತೀಯಲ್ಲ ನೀನು? ಹ್ಞೂ ನಾ ಬರ್ತೀನಿ, ನಾನು ರೆಡಿ ಆಗಬೇಕು ಹೋಗಿ. ಮತ್ತು ನಿಮ್ಮ ಅಕ್ಕ ಹೆಂಗದಾಳ ಈಗ? ಏನು ಹಂಗೆ ಅದಾಳ? ಏನು ಮಾಡೋದು? ಯಾಕೆ ಏನಾತ? ನಮ್ಮ ಅಕ್ಕನ ಗಂಡಂತರೂ ಕೇರ ಮಾಡ್ತಿಲ್ಲ ಆಕಿನ. ಎಷ್ಟು ಸಲ ಫೋನ್ ಹಚ್ತಾಳ, ಏನು ಮಾಡ್ತಾಳ? ಬರಕ್ಕೆ ಹೋಗ್ಬೇಡ ಅಂತ ನಾವು ನಾವು ಬರೀ ಟ್ರಿಪ್ ಹೊಡ್ಕೊಂತ ನಿಂತು ಬಿಟ್ಟಾನ. ಅಲ್ಲೇನೋ ಹಿಮಾಚಲ ಪ್ರದೇಶಕ್ಕೆ ಹೋದ್ನಂತ, ಅಲ್ಲಿ ಹೋದ್ನಂತ. ಮಗನ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತೆನೇ ಇಲ್ಲ ನವಂಗೆ. ಏನಾರ ಕೇಳಿದ್ರೆ ಏನಾರ ಒಂದು ಉತ್ತರ ಕೊಡ್ತಾನವ. ಏನಂತ ಈಗ ಯಾಕೆ ಹೋಗ್ಬೇಕು, ಈಕಿಗೆ ಏನಾಗಿತ್ತು, ನಾ ಮನೆ ಬಿಟ್ಟು ಹೋಗಂದ್ರೆ ಹೋಗ್ಬಿಡ್ದಾನ? ಮತ್ತು ಹೆಣ್ಮಕ್ಳಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಲ್ಲನ? ಐತೆ ಅಂತೇಳಿ ಹೋಗ್ಬಿಡ್ದಾನ ಗಂಡನ ಬಿಟ್ಟ? ಅವರು ಆಫೀಸ್ನಾರಿಗೆ ಏನೇನೋ ಅಂದ ಅಂತ ನಮ್ಮ ಅಕ್ಕ ಅದನ್ನ ತಲೆಗೆ ಹಚ್ಕೊಂಡು ಕೊರಗಾಕತ್ತ. ಇವನ್ ನಾನಾರ ಫೋನ್ ಹಚ್ಚಿದೆ, ನಂದರ ಎತ್ತಬೇಕಿಲ್ಲ. ಏನನ್ನ ಫೋನ ಎತ್ತಿಲ್ಲ ಕಣೆ. ನೀವು ಅಲ್ಲೇ ಹೋಗ್ಬೇಕು, ನೀವು ಹೋಗಿ ಮಾತಾಡ್ಬೇಕು ಅವಂಗ. ಹ್ಞೂ ಮಾತಾಡ್ಬೇಕಂತೇಳಿ ನಮ್ಮಪ್ಪ ಅಮ್ಮ ಫೋನ್ ಹಚ್ಚಿದ್ರ ಅವಂಗ ಬಾಯಿ ಬಂದಂಗೆ ಮಾತಾಡ್ತಾನವ. ಹೆಣ್ಮಕ್ಳನ್ನು ಮರ್ಯಾದೆನೇ ಇಲ್ಲ ಅವಂಗ. ಇದಕ್ಕೇನಾರ ಒಂದು ಪರಿಹಾರ ಹುಡುಕ್ಲೇಬೇಕು. ನಮ್ಮ ಅಕ್ಕನ ಧೈರ್ಯ ತಗೋಬಾರ್ದು, ಬಿಟ್ಟು ಬಂದು ಆರಾಮಾಗಿ ಕುಂತಾಳ, ಅದು ಇಲ್ಲ ಬರೀ ಯೋಚನೆ ಮಾಡ್ತಾಳ. ಕೈಯಾಗ ಜಾಬ್ ಇಲ್ಲ, ಹೆಂಗೆ ಮಾಡ್ಲಪ್ಪ ಮುಂದಿನ ಜೀವನ ಅಂತೇಳಿ. ಏನಾರ ಕೇಳಿದ್ರೆ ಅಳುದ ಎಲ್ಲಾರ ಕೆಲಸ ಮಾಡಕ್ಕೆ ಹೇಳ್ಬೇಕಿಲ್ಲ ಅಕ್ಕಾಗ. ಎಲ್ಲತ್ತದಲ್ಲಿ ಅಪ್ಲೈ ಮಾಡಕತ್ತಾಳ. ಈಗ ಮಗುನ ಕರ್ಕೊಂಡಿದ್ಲ, ಎಕ್ಸ್ಪೀರಿಯನ್ಸ್ ಅಂತಿಲ್ಲ, ಎಲ್ಲಿ ಕೆಲಸನ ಸಿಗೋವಲ್ದು ಆಕಿಗೆ. ಹೌದಾ? ನಾ ಹೇಳಿದ್ನಲ್ಲ ಯೂಟ್ಯೂಬು ಚಲೋ ಮಾಡ್ಯಾಡಿ, ಏನೂ ಇನ್ಕಮ್ಮ ಬರೋವಲ್ದು ಅದರಿಂದ ಆಕಿಗೆ. ಹೌದನ? ಏನು ಮಾಡ್ಬೇಕಂತನೂ ತೋಚವಲ್ದು. ಅವ ಯಾರ ಮಾತು ಕೇಳಾಕ ರೆಡಿ ಇಲ್ಲ ಆಗುತ್ತಾನ. ದಿನ ಅಳುದ ನಮ್ಮಕ್ಕ. ನೋಡೋಣ ತಗೋ, ನಾ ಬರ್ತೀನಿ, ನಾಳೆ ಮಾತಾಡೋಣಂತಿದೆ. ಏನವ ನಂಗಂತೂ ಸಾಕಾಗೈತಿ. ವೀಕ್ಷಕರೇ, ನೀವು ಏನಂತೀರ ಈ ಸ್ಥಿತಿ ಬಂದಾಗ? ಈಗ ಒಂದು ಹೆಣ್ಣು ಒಂದು ಮನೆಗೆ ಸೇರ್ಬೇಕಾದವಳು ಅಲ್ವಾ? ಆ ಹೆಣ್ಣು ಈಗ ಗಂಡ ಮನೆ ಬಿಟ್ಟು ಹೋಗಂದ ತಕ್ಷಣ ಬಂದಿದ್ದಾಳೆ, ಇಲ್ಲ ಅಂತಲ್ಲ. ಆದ್ರೆ ಅವಳಿಗೆ ತಾಯಿ, ಅವ್ಕಿನ ಗಂಡನ ಕಡೆ ಅವ್ರ ತಾಯಿನೂ ಅವ್ರಿಗೇನೂ ರೆಸ್ಪಾಂಡ್ ಮಾಡ್ತಿಲ್ಲ. ನನ್ನ ಸೊಸಿನ ಬೇಡ ಅಂತಾಳೆ, ಈಗ ತಡೆ ಗಂಡನೂ ಬೇಡ ಅಂತಾನೆ. ಪಾಪಕ್ಕೆ ಏನು ಮಾಡ್ಬೇಕಂತನೂ ಗೊತ್ತಾಗಲ್ಲ. ನಾನು ಆಕಿನ ಸ್ಟೋರಿನ ಇಟ್ಕೊಂಡು ಒಂದು ಕತೆ ಬರೀಬೇಕಂತೀನಿ, ಆಗೋಲ್ದು. ನೋಡೋಣ, ಟೈಮ್ ಕೂಡಿ ಬರಲಿ. ಆಮೇಲೆ ತುಂಬ ವೀಕ್ಷಕರು ವಿಡಿಯೋ ನೋಡ್ತಿಲ್ಲ ಗೌರಿದು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಓಕೆ ಕಣೆ, ನಾಳೆ ಸಿಗ್ತೀನಿ ಬಾ. ಈ ಥರ ಆಗ್ತಿರೋದು ಒಂದೇ ಹೆಣ್ಮಕ್ಳದಲ್ಲ, ತುಂಬ ಜನ ಹೆಣ್ಮಕ್ಳು ಈ ಥರ ನೋವಲ್ಲಿದ್ದಾರೆ. ಅಪ್ಪ ಅಪ್ಪ ಹೇಳಪ್ಪ, ಇಲ್ಲೇ ಕುಂತೀನಿ. ತೇರು ಹೊರಗೆ ಹಾಕ್ಸಬಿಟ್ಟು ನೋಡು. ಹಾಕ್ಸಬಿಟ್ನಾ? ತೇರು ರೆಡಿ ಆಯ್ತು ಒಂದು ವಾರದಾಗ. ಏನಿದೆ ನಮ್ಮ ಕೈಲಿ ಏನೂ ಆಗ್ಲಿಲ್ಲಲ್ಲ ಅಂತ. ಹೌದು ಕಣ್ಮಗ, ಈ ಕುಸ್ತಿನಾದ್ರೂ ನಾವು ಗೆಲ್ಲಬೇಕು. ನಾಳೆ ಐತಪ್ಪ. ಹ್ಞೂ ನಾಳೆ ಐತಿ. ಹೆಂಗೆ ಮಾಡು ನಾವು ಮಗ? ಇವತ್ತು ರಾತ್ರಿ ಇದನ್ನು ಕಳಿಸ್ಬೇಕು ನಾವು, ಹಗ್ಗ ಕಳಿಸ ಎಲ್ಲ ಹೋಗ್ಬೇಕೀಗ. ಹ್ಞೂನಪ್ಪ, ನಾವು ಎಷ್ಟೋ ತಡ್ಯಾಕೆ ನೋಡಿದ್ರು ಅವ ಒಟ್ಟ ಬಿಡಲೇ ಇಲ್ಲ ನೋಡು. ನಾವು ಏನೆಲ್ಲ ಮಾಡಿದ್ವಿ ಅವಂಗೆ. ಇರಲಿ ನೋಡ್ಕೊಳ್ಳೋದು. ಭಾಳ ಆದ್ರೆ ಇದೊಂದು ವರ್ಷ ಮಾಡಿರ್ಬೋದು. ನಾನು ಹಂಗ ಅನ್ಸುಮಾದೆ. ಹಂಗಾರೆ ಇವತ್ತು ತೇರು ಹೊರಗೆ ಬಂದೈತೆ ಅನ್ನಂಗೆ ಆತ. ಹ್ಞೂ ಬಂದೈತಿ. ಸಾಯಂಕಾಲ ಹೋಗ್ಬೇಕಲ್ರಿ ನಾವು? ಹೋಗುಣ. ಏನು ಅವಸರ? ಎಲ್ಲಿ ಹೊಂಟಿ? ಯಪ್ಪ, ಆಕಳಕ್ಕೆ ನೀರು ಹಾಕಿ ಮತ್ತು ಮೊಸರಿ ಕುಡಿಸಿ ಹಾಲು ಇಟ್ಕೊಂಡು ಬರ್ತೀನಿ. ಸರಿ, ಹಂಗಾರೆ ಚಾ ಮಾಡಿಕೊಡ್ತೀಯ ಒಂದಿಟ್ಟು? ಹಾಲಿಲ್ಲ, ಹಾಲು ತೊಗೊಂಡು ಬಂದು ಮಾಡ್ತೀನಿ ತಗೋ. ಸರಿ ಹಾಗಾರೆ. ಆಮೇಲೆ ಒಂದು ಸ್ವಲ್ಪ ಹಾಲು ನಂಗೆ ಬೇಕಾಗತ್ತೆ. ಒಂದು 10 ಲೀಟ್ರ್ ಹಾಲು ಬೇಕು ನೋಡು. ಹೊರಗೆ ಹಾಕ್ಬೇಡ ಇವಾಗ 2 ದಿನ. ಎದಕ್ಕೆ? ಅದ ಪೈಲ್ವಾನ್ಗೆ ಹಾಲು ಮೊಟ್ಟಿ ಎಲ್ಲ ಬೇಕು. ಏನು ದಾಂಡ ಪೆಂಡೆನ್ಸ್ ಹಾಕಿದಂಗೆ ಆತು ನೋಡೋದು. ನೀನು ಯಾಕೆ ಮಾತಾಡ್ತೀಯ? ಹೋಗ, ಅವ್ನು ಏನು ಹೇಳೋಣ ಅದನ್ನು ಕೇಳಕ್ಕೆ ಬರ್ತೈತಿಲ್ಲ. ಹೋಗು. ಇವ್ರಂತೂ ಮಾತಾಡ್ಸೋ ಕೊಡಂಗಿಲ್ಲ. ತಂಗಿ ಕಾಲೇಜ್ಗೆ ಹೋಗ್ಯಾಳಪ್ಪ? ಹ್ಞೂನಪ್ಪ ಹೋಗ್ಯಾಳ. ಅಲ್ಲೇ ಹಾಸ್ಟೆಲ್ದಾಗಿರು ರವಿವಾರ ಬಂದು ಕರ್ಕೊಂಡು ಬರ್ತೀನಿ ಅಂದಿನಿ. ಆಕಿ ಜಾತ್ರೆ ನೋಡೋಣ ಅನ್ನಕತ್ತಾಳ. ಏನಪ್ಪ ಜಾತ್ರೆ ಹೋಗ್ಬೇಕು, ಅದೆಲ್ಲ ನೋಡೋಣ ತಗೋ. ಆಕೆ ಹೆಂಗೆ ಅಂತಾಳ ಹಂಗೆ ಮತ್ತೆ. ಅಪ್ಪ ನೀ ಏನಪ್ಪ ಆಕಿ ಏನು ಹೇಳ್ತಾ ಅದು ಕುಣಿತಿಲ್ಲ? ನಮ್ಮ ಮನೆ ಅದೃಷ್ಟ ದೇವತೀವ ಆಕಿ ಏನಂತ ಎಲ್ಲ. ಹೂನ, ಅದು ನಿಜ ಬಿಡು. ಆಕಿ ಹುಟ್ಟಿದ ಮೇಲೆ ನಮಗೆಲ್ಲ ಐಶ್ವರ್ಯ ಬಂದಿದ್ದು. ಏನಪ್ಪ ತಯಾರಿ ನಡೆಸಿ ಇಲ್ಲ? ಹಾಂ ಸರ್, ಬೇಕಿದ್ರೆ ನೋಡಿ ನೀವು ನಾಳೆ ನನ್ನ ತಯಾರಿ ಹೇಗಿರುತ್ತೆ ಅಂತ. ಸರಿನಪ್ಪ. ಏನು ನೀನು ಒಂದು ವಾರ ಬಂದೇ ಇಲ್ಲ? ಯವ್ವ ಏನು ಕೇಳ್ತಿ ಬಿಡು. ನಾನು ಮಾಡ್ಕೊಂಡು ತಿನ್ನೋದು ಆಗಿಬಿಟ್ಟೈತೆ ಅಲ್ಲಿ ಹೋಗಿ. ನನ್ನ ಬಾಳೆ ನನಗೆ ಗೊತ್ತು. ಯಾರಿಗೆ ಹೇಳೋಣ ಹೇಳು? ಯಾರಿಗೆ ಹೇಳ್ಕೊಳಕ್ಕೂ ಆಗಲ್ದು, ಬಿಡೋಕ್ಕೂ ಆಗಲ್ದು. ಆಕಿದು ನಾನೇ ಮಾಡಬೇಕು, ನಂದು ನಾನೇ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು. ಆಕೆ ಹೋಗಿ ತವ್ರ ಮನೆಗೆ ಕುಂತು ಬಿಟ್ಟಾಳ. ನಾನು ಇಲ್ಲಿಂದ ಹೋಗಿ ದೊಡ್ಡಸ್ತಿಗೆ ಮಾಡ್ಕೊಂಡು ಹೋದೆ, ಅಲ್ಲಿ ನೋಡಿದ್ರೆ ಏನೂ ಇಲ್ಲ. ಹೌದನ? ನಡಿ ಹಂಗಾರ ಬಡ ಲೋಡ್ ಮಾಡಿ ನೋಡಿ. ಭಾಳ ಅದಾವ ಇವತ್ತು ಕೆಲಸ. ಮತ್ತು ಜಾತ್ರೆಗೆಲ್ಲ ಹೆಂಗೆ ನಡೆದೈತಿ? ನಡೆದೈತಿ. ಒಂದು ಮತಕ್ಕೆ ಮಟ್ಟಿಗೆ ನಡೆದೈತಿ. ಈಗ ಇವತ್ತು ತೇರು ಒಂದು ಹೊರಗೆ ಹಾಕ್ತೀನಿ ಅಂದಾರ, ಹೊಂಟೀನಿ ನಾನು ಲಗು. ಸರಿ ಹಂಗಾರ ನಾನು ಬರ್ತೀನಿ ತಗೋ. ನೋಡು, ನಿಮ್ಮ ಊರವ್ರು ಯಾರು ಬರಲ್ಲ. ಮತ್ತು ನೋಡಿ ಏನು ಮಾಡ್ತಿ? ಒಂಥರ ಅತಂತ್ರ ಆಗಿಬಿಟ್ಟು ನಾ ಎತ್ತಾಗೂ ಇಲ್ಲ ಆಗಿಬಿಟ್ಟು ನೋಡಿ. ನಾ ಅಂತೂ ಈಗ ಇತ್ತಾಗಾರ ಹೋಗ್ಬೇಕಾ ಹಂಗೂ ಇಲ್ಲ, ಅತ್ತಾಗಾರ ಹೋಗ್ಬೇಕಾ ಹಂಗೂ ಇಲ್ಲ, ಯಾರು ನೋಡು ಸಿಕ್ಕಿನಿ. ಏನ್ರಮ್ಮ ಇದು? ಏನು ಇಲ್ಲಿ ನಿಂತು ಮಾಡಕತ್ತೀರಿ? ಕೆಲಸ ಮಾಡಿ ನೋಡ್ರಿ. ಹಾಂ ಸರ್, ಹೊಂಟಿ. ಆಶಾ ನಿಂತ್ಕೋ ಇಲ್ಲೇ. ಸರ್ ಏನು ಕರೆದ್ರಿ? ಏನಮ್ಮ ನೀನು 1 ವಾರ ಗಂಟ್ಲೆ ರಜೆ ತೊಗೊಂಡ್ರೆ ಹೆಂಗಮ್ಮ? ನಿನ್ನ ಅರ್ಬಿ ಎಲ್ಲ ಪೆಂಡಿಂಗ್ಗಳು ಹಂಗೆ ಉಳ್ದಾವಲ್ಲ, ಅದನ್ನೆಲ್ಲ ಯಾರು ಮಾಡೋರು? ಹಂಗಾರ ನೀನು ಆರ್ಡರ್ ತೊಗೊಂಡಿದ್ದಿಲ್ಲ ಇಷ್ಟು ತೊಗೊಂಡ ಅಂತೇಳಿ ಅವನ್ನೆಲ್ಲ ಇವತ್ತು ಮುಗಿಸೇ ನೀವು ಹೋಗೋದು ಮನೆಗೆ. ಈಗ ಹೋಗಂಗಿಲ್ಲ ನೋಡು. ಅಲ್ಲ, ಇವತ್ತೊಂದಿನ ಹೋಗ್ತೀನಿ, ನಾಳೆ ಮಾಡ್ತೀನಿ ತಗೋರಿ. ಅಲ್ಲ, ಬರುದ ಇವತ್ತು ಬಂದಿನಿ, ಹೆಂಗೆ ಹೋಗ್ತಿ? ಹಂಗೇನು ಹೋಗಿ ಬರಲ್ಲ, ಇಲ್ಲೇ ಇರು ನೀನು. ಇದ್ದು ಮುಗಿಸ್ಕೊಂಡು ಹೋಗು. ಅದು ಹಂಗಲ್ಲ. ಸರಿ ಸರ್. ಅಯ್ಯೋ, ಏನೇ ಮಾಡ್ತೀಯಾಗ?
ಬರ್ತೀಯ ಇಲ್ಲ? ಒಂದು ಎರಡು ಮುಗಿಸ್ಕೊಂಡು ಬರ್ತೀನಿ ನಡಿ ನೀನು. ಆಶಾ ನಿಂತ್ಕೋ. ಓ ದೊಡ್ಡ ಸಾಹೇಬ್ರು ಏನು ಇತ್ತ ಬಂದ್ಬಿಟ್ರಿ ಶುಗರ್ ಫ್ಯಾಕ್ಟ್ರಿ ಬಿಟ್ಟ? ನಿಂಗೆ ಗೊತ್ತಿಲ್ಲದೇನೈತಿ, ನನ್ಗೆ ಇವತ್ತು ನಿನ್ನ ಕಡೆಯಿಂದ ಕೆಲಸ ಆಗೋದೈತಿ, ಬಾ ಮಾತಾಡೋಣ ಒಂದೈತೆ. ಹೌದಾ, ನಡ್ರಿ ಹಂಗಾರ. ಚೇಂಬರಿಗೆ ಬಾ. ಹಂಗೆ ಬರಬೇಡ, ಏನಾರ ಫೈಲ್ ತೊಗೊಂಡು ಬಾ. ಹಂಗೆ ಬಂದ್ರೆ ಡೌಟ್ ಬರ್ತೈತಿ. ಸರಿ ಸರಿ, ಇವತ್ತಿಂದ ಶೀಟ್ ತೊಗೊಂಡು ಬರ್ತೀನಿ. ಸರ್ ಮೇ ಕಮ್ಮಿ? ನಿನ್ನೇನಮ್ಮ ಕೆಲಸ ಇಲ್ಲಿ? ಅದು ಸರ್ ಇವತ್ತಿಂದು ಸೀಟ್ ಕಲೆಕ್ಷನ್ದು ಇನ್ಫಾರ್ಮೇಷನ್ ಕೊಡ ಅಂತಂದಿದ್ರು, ಅದಕ್ಕೆ ಕೊಡಕ್ಕಂತ ಬಂದೀನಿ. ನಾನೇ ಹೇಳಿದ್ದೆ ತಗೋ, ಮಣ್ಣಿದು ಅದು ಎಷ್ಟೆಷ್ಟು ಲೋಡ್ ಹೋಗೈತಿ ಅದರದ್ದು ಆಕಿ ಕಡೆ ಇತ್ತಾ, ಅದನ್ನು ತೊಗೊಂಡು ಬಾ ಅಂತ ಹೇಳೀನಿ. ಅಲ್ಲ ಸರ್, ಆಕಿ ಒಂದು ವಾರದಿಂದ ಆಫೀಸಿಗೆ ಬಂದಿಲ್ಲ, ಅದು ಹೆಂಗೆ ಆಕಿನ ಕಡೆ ಇರುತ್ತೆ ರೀ? ನಾ ಹೇಳ್ದಷ್ಟು ಮಾಡೋ, ನೀವು ಹೋಗು, ನಾನು ಹಿಂಗೆ ಆಮೇಲೆ ಕರಿತೀನಿ. ಹಾಂ ಸರಿ ಸರ್. ಅಬ್ಬಾ, ಏನು ಸರ್ ಮ್ಯಾನೇಜರಿಂದ ಬಚಾವ್ ಮಾಡಿದ್ರಿ? ಏನಾಗಬೇಕಾಗಿತ್ತು ನನ್ನ ಕಡೆಯಿಂದ? ನೋಡು, ಇವತ್ತು ಒಂದು ಡೀಲ್ ಆಗೈತಿ ಪ್ರಾಡಕ್ಟ್ದು 100% ಕ್ರೆಡಿಟ್ ಅಂತ ಹೇಳಿ. ಅದ್ರಾಗ ನಾವು 50% ಮಾತಾಡ್ಬೇಕಂತ ಅಂದ್ಕೊಂಡಿವಿ. ಆ 50% ನಿನ್ನ ಕಡೆಯಿಂದ ಆಗ್ಬೇಕದು. ಅದನ್ನು ನೀನು ಪ್ರಾಡಕ್ಟ್ ಡೆಲಿವರಿ ಮಾಡೋಕ್ಕಾಗುತ್ತಾ? ನಿನ್ನ ಕೈಲಿ ಅದು ಆಗುತ್ತಂದ್ರೆ ನಾವು ಅದನ್ನು ಮಾಡ್ತೀವಿ. ಸರ್ 50%? ನಾ ಎಷ್ಟು ಜನ ಕರ್ಕೊಳ್ಳಿ ಅಷ್ಟೆಲ್ಲ ಮಾಡಕ್ಕೆ? ಅದು ಅಲ್ದ ಅದೇನು 50% ಅಂದ್ರೆ ತುಸ ಇರುತ್ತಾ? 3 ತಿಂಗಳ ಕೆಲಸ ನೀವು 100% ಅಂತ ಒಪ್ಕೊಂಡ್ರಿ ಅಂದ್ಮೇಲೆ ನಿಮಗೆ ಅಷ್ಟು ಕಮಿಷನ್ ಸಿಗುತ್ತಲ್ಲ, ಮತ್ತು ನನಗೆ ಸಿಗ್ಬೋದು. ನೋಡು, ಈ ಡೀಲ್ ನಾನು 100% ಅಂತ ಕೊಡ್ತೀನಿ. ಇಲ್ಲಿ ಏನು ಪ್ರಾಡಕ್ಟ್ ಹೋಗ್ಬೇಕಲ್ಲ ಅದಕ್ಕೆ ನಾನು ಡಬಲ್ ಕೊಡ್ತೀನಿ ಅಂತ ನಾ ಅವ್ರಿಗೆ ಒಪ್ಕೊಂಡಿನಿ. ಅದಕ್ಕೆ ಅವರು ಅಷ್ಟು ದುಡ್ಡು ಕೊಡ್ತಾರೆ. ನಾನು ಸರ್ಗೆ 100% ಅಂತ ಕೊಟ್ಟಾಗ 80 ಪೀಸ್ ಅಂತ ಕೊಡ್ತೀನಿ. ಆದರೆ ನೀನು ಏನು ಮಾಡಬೇಕು, 180 ಪೀಸ್ ಆಗಬೇಕದು. ಅದನ್ನು ನೀನು ರೆಡಿ ಮಾಡ್ತೀಯ ಅಂದ್ರೆ ನಾನು ಹ್ಞೂ ಅಂತೀನಿ. ಆಮೇಲೆ ನಿಂಗೆ ಕಮಿಷನ್ ಕೊಡ್ತೀನಿ, 30% ಕಮಿಷನ್. ಏನು 30%? ಎಷ್ಟ್ರಾಗ? ಈಗ ಇಲ್ಲ ಅಂದರೂ ಅದು 10 ಲಕ್ಷ ಬರುತ್ತೆ. 10 ಲಕ್ಷದಾಗ 30% ಅಂದರೆ 3 ಲಕ್ಷ ಬರುತ್ತೆ ನಿಂಗೆ. 3 ತಿಂಗಳಿಗೆ 3 ಲಕ್ಷ ದುಡಿಯೋಕ್ಕಾಗುತ್ತೆ ನಿಂಗೆ. ಹಾಂ, 3 ಲಕ್ಷನಾ? 3 ತಿಂಗಳಿಗೆ 3 ಲಕ್ಷ ಅಂದರೆ ಸರಿ, ಹಾಗಿದ್ರೆ ಡೀಲ್ ಓಕೆ. ಆಮೇಲೆ ಇದು ನಮ್ಮಿಬ್ಬರು ನಡು ಅಷ್ಟೇ ಇರಬೇಕು, ಇದು ಹೊರಗೆ ಹೋಗ್ಬಾರ್ದು. ಆದರೆ ಚಿಕ್ಕ ಚಿಕ್ಕ ಯಜಮಾನ್ರು ಅವಾಗ ಹೋಗಿ ಬರ್ತಿರ್ತಾರ. ಅವ್ರು ಬರ್ತಿರ್ತಾರ, ನೀನು ಮ್ಯಾನೇಜ್ ಮಾಡ್ಬೇಕು ನೋಡು, ಅದ ನಿನ್ನ ಸ್ಕಿಲ್. ಈಗ ಇದೇ ನಿನ್ಗೆ ಹೊಸದಲ್ಲಲ್ಲ, ಹೋಸಲ ಹಿಂಗೆ ಮಾಡಿಯಲ್ಲ. ಸರಿ ಆಗಿದ್ರೆ. ಆದರೆ ಇದು ನನ್ನ ಕಡೆ ಒಬ್ಬಾಕಿಗೆ ಆಗಂಗಿಲ್ಲ. ಹೋದ್ಸಲ ಬರೀ 30% ಇತ್ತು, ಈಗ 50% ಕೊಡಾಗತ್ತೀರಿ ನೀವು. ನಾನು ಇನ್ನೊಬ್ಬರನ್ನ ಕರ್ಕೊತೀನಿ. ಇನ್ನೊಬ್ಬರು ಕರ್ಕೋ, ಬ್ಯಾಡ್ ಅನ್ನಲ್ಲ, ಆದರೆ ನನ್ನ ಹೆಸರು ಹೊರಗೆ ಬರಬಾರ್ದು. ನೀನು ಹೆಂಗೆ ಅದನ್ನು ನಿಭಾಯಿಸ್ತೀಯೋ ನೀನು ಬಿಟ್ಟಿದ್ದು. ನೀನು 30% ಒಳಗೆ ನಾನು ಏನು ಹೈಕು ಕೊಡಲ್ಲ, ಏನು ಕೊಡಲ್ಲ. ನಿಂದ್ರೋಗು, ನೀವು ಮ್ಯಾನೇಜ್ ಮಾಡಬೇಕು. ಅದೇ ನೀವು ನನಗೆ ಬಿಡ್ರಿ, ನಾ ಅದನ್ನೆಲ್ಲ ನೋಡ್ಕೊತೀನಿ. ಸರಿ ಆಗಿದ್ರೆ. ಹಲೋ ಮೇಡಮ್. ಹಾಂ, ಏನಾಯ್ತು ಅದು? ಅವರು ಓಕೆ ಅಂದಿದ್ದಾರೆ. ಅದನ್ನು ನಾನು ಇಲ್ಲಿ ಆಫೀಸ್ನವ್ರಿಗೆ ಯಾರ್ಯಾರು ಒಪ್ಪಿಸ್ಬೇಕಿತ್ತು, ಇಲ್ಲೊಬ್ಬರು ನಿಯತ್ತಾಗಿರೋರು ಇದ್ದಾರೆ, ಅವ್ರಿಗೆ ಒಪ್ಪಿಸಿದ್ದೀನಿ. ನೋಡು, ನನ್ನ ಹೆಸರು ಹೊರಗೆ ಬರೋ ಹಂಗಿಲ್ಲ ಮತ್ತೆ. ಆದರೆ ನನ್ನ ಕಮಿಷನ್ ಏನು ಬರಬೇಕು ಅದು ಬರಬೇಕು. ಹಾಂ, ನಾನು ಇವಾಗ ಆಕಿಗೆ 10 ಲಕ್ಷ ಅಂತ ಹೇಳಿದ್ದೀನಿ, ಆಕಿಗೆ 3 ಲಕ್ಷ ಬರುತ್ತೆ, ಉಳ್ಕೆದ್ದು ನಿಮ್ಗೆ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಆದರೆ ಅದ್ರ ಡೀಲ್ ಇರೋದು 1 ಕೋಟಿಗೆ. 1 ಕೋಟಿ ಆಕಿಗೆ 3 ಲಕ್ಷ ಹೋಗುತ್ತೆ, ಕಂಪ್ನಿಗೆ 50 ಲಕ್ಷ ಉಳಿಯುತ್ತೆ, ನಿಮಗೂ ರಿಮೈನಿಂಗ್ ಬರುತ್ತೆ. ಅದರಲ್ಲಿ 10 ಲಕ್ಷ ನನಗೆ. ಓಕೆ. ಆಮೇಲೆ ಅವ್ರಿಗೆ ನಾನು ಕ್ಯಾಶ್ ಕೊಡೋದಕ್ಕೆ ಹೇಳಿದ್ದೀನಿ. ಕ್ಯಾಶ್ ಕೊಟ್ಟರೆ ನಾನು ನಿಮ್ಮ ಅಕೌಂಟಿಗೆ ಅವ್ರ ಅಕ್ಕಿಗೆ ಎಲ್ಲ ಕೊಟ್ಟು ನಂದು ನಾ ಡೀಲ್ ಮಾಡ್ತೀನಿ. ಯಾಕಂದರೆ ಅಕೌಂಟಿಗೆ ಹಾಕಿದರೆ 50% ಅಕೌಂಟು, 50% ಕ್ಯಾಶ್ ಅಂತ ಹೇಳಿದ್ದೀನಿ. ಸರಿ, ಟ್ಯಾಕ್ಸ್ ಅದೆಲ್ಲ ನೋಡ್ಕೊ. ಟ್ಯಾಕ್ಸ್ ಫೈಲಿಂಗ್ ಎಲ್ಲ ಕಂಪ್ನಿಯವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಂದೇನಿಲ್ಲ. ಇದೇನು ಡೀಲ್ ಆಗಬೇಕಾಗಿತ್ತು ಆಗೈತೆ ನೋಡಿ ಮೇಡಮ್. ಓಕೆ, ಡೀಲ್ ಡನ್.